ಯಾವ ಪೇಪರ್ ತೆಗೆದ್ರು ನಮ್ ಸಿನಿಮಾ ಪೇಪರ್ ಮನೆ ಎಲ್ಲಿಗೆ ಬರುತ್ತೆ? ನಾವು ಮನೆ ಹತ್ರ ಹೋಗ್ತಾ ಇದೀವಿ. ಅಯ್ಯೋ ನೀವಾ ನಿಲ್ಲಿಸ್ದೆ. ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ಮದುವೆ ಆಗೋ ಜೋಡಿ ಸೂಪರ್ ಆಗಿದೆ ಅನ್ಕೋತಾರೆ. ನಿಮ್ಗೋ ಚಿಕ್ಕಪ್ಪ ನೋಡ್ತಾ ಇದ್ದಾರೆ. ಯಾ ಈ ಜೋಡಿ ಬಾನಾಡಿಗಳನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ. ಅಯ್ಯೋ ಹೋಗ್ರಿ ಮನೆಗೆ. ನಿಂತ್ಕೋ. ಎಲ್ಲಿ ಹೋಗಿದ್ದೆ? ಟೈಲರ್ ಅಂಗಡಿಗೆ ಹೋಗಿದ್ದೆ ಚಿಕ್ಕಪ್ಪ. ಓ, ಬಟ್ಟೆ ತರೋ ನೆಪದಲ್ಲಿ ಅವನ ಜೊತೆ ಊರು ಸುತ್ತಾಡಕ್ ಹೋಗಿದ್ಯಾ? ಇಲ್ಲ ಚಿಕ್ಕಪ್ಪ. ಏನೇ ಇಲ್ಲ, ಸುಳ್ಳು ಹೇಳ್ತೀಯಾ? ನಾಗೇಶ ನೀನು ಯಾಕೋ ಹೊಡಿತಾ ಇದೀಯಾ? ಎದುರು ಮನೆ ಲೂಸ್ ಜೊತೆ ಸೈಕಲ್ ಅಲ್ಲಿ ಅದು ಡಬಲ್ ರೈಡಿಂಗು ಊರು ಸುತ್ಕೊಂಡ್ ಬಂದಿಯಾಳೆ. ಹೌದೇನೆ? ಹೌದಾ ಅಂತ ಕಣಿ ಬೇರೆ ಕೇಳ್ತಾ ಇದೆಯಲ್ಲ ನೀನು. ಒಬ್ಬನ ಬದುಕಕ್ ದಾರಿ ತೋರದೆ ಗಬ್ ರಾಜಕಾರಣಿ ಮಾಡಿ ಹುಚ್ಚನ ಆಯ್ತರ ಬೀದ್ ಬಿದ್ದಿ ಅಲೆಯೋ ಹಾಕ್ಬಾರ್ದೆ. ಈಗ ಇವಳು ಹಾಗೆ ಮಾಡ್ಬೇಕು ಅಂತಿದ್ಯಾ? ಎಲ್ಲ ನೀನ್ ಕೂಡ ಸದರದಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಹರಾಜಾಗಿ ಹೋಗ್ತಾ ಇದೆ. ಅಣ್ಣ ಪ್ಲೀಸ್, ನನ್ನ ಘನತೆ ಗೌರವಕ್ಕೆ ಏನಾದ್ರು ಧಕ್ಕೆ ಬಂದ್ರೆ ನಾನ್ ಸುಮ್ಮನೆ ಇರಲ್ಲ. ಅಯ್ಯೋ ಪಾಪಿ, ಒಬ್ಳೆ ಮಗಳು ಅಂತ ಮುದ್ದಾಗಿ ಸಾಕಿದ್ದು ತಪ್ಪಾಯ್ತು. ಏನು ತಪ್ಪು ಮಾಡ್ತೀರಾ? ನನ್ನ ತಮ್ಮನ ಮುಂದೆ ತಲೆದಾಗ್ಸೋ ಮಾಡ್ಬಿಟ್ಟಲೆ. ಯಾಕ್ರಿ ಏನಾಯ್ತು? ಯಾಕಣ್ಣ ಹೊಡಿತಿದ್ದೀರಾ? ಹಗಲಲ್ಲಿ ಹಾಲು ಕುಡಿಯೋ ಬೆಕ್ಕು ರಾತ್ರಿ ಆದ್ರೆ ಇಲಿ ತಿನ್ನುತ್ತೆ ಅಂತ ಮರ್ತೋಗಿದ್ದೆ ಶಾರದಾ. ಅಯ್ಯೋ ವಿಷಯ ಏನು ಅಂತ ಬಾಯ್ ಬಿಟ್ಟು ಹೇಳ್ರಿ. ಆ ದಾಸಪ್ಪನ ಮಗನ ಜೊತೆಯಲ್ಲಿ ಸೈಕಲ್ ಮೇಲೆ ಸವಾರಿ ಮಾಡ್ಕೊಂಡು ಬಂದಿದ್ದಾಳೆ. ನಿಜಾನೇನೆ? ನಿಜಾನೇ. ನೀನು ಮೈದಾ ಕಣ್ಣಾರ ನೋಡಿ ಇವ್ರು ಕೆನ್ನೆ ತಗೊಂಡಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಎದುರು ನಿಂತು ಮಾತಾಡಕ್ಕೂ ಹೆದರ್ತಾ ಇದ್ದ ನನ್ನ ತಮ್ಮ ಇವಳು ದೆಸೆಯಿಂದ ಇವತ್ತು ಎಷ್ಟು ಕೇವಲ ಮಾತಾಡ್ದ ಗೊತ್ತಾ? ಕೈ ಮುಗಿತೀನಿ ಅಕ್ಕ, ಶಾಂತಿನ ಮಾತ್ರ ಹೊಡಿಬೇಡಿ ಅಕ್ಕ. ಮಾಡೋದಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ಸಮಾಧಾನ ಆಯ್ತಾ? ಹೊಡಿರಿ ಹೊಡಿರಿ ಹೊಡಿರಿ, ಇನ್ನೂ ಹೊಡಿರಿ. ನಾನು ಬೇಡ ಅನ್ನಲ್ಲ, ಆದ್ರೆ ಶಾಂತಿನ ಮಾತ್ರ ಹೊಡಿಬೇಡಿ ಸರ್. ಅವಳೇನು ತಪ್ಪಿಲ್ಲ. ರಸ್ತೆಯಲ್ಲಿ ಒಂಟಿಯಾಗಿ ನಡ್ಕೊಂಡ್ ಬರ್ತಾ ಇದ್ಲು. ಮನೆಯವ್ರಿಗೂ ಬಿಡ್ತೀನಿ ಬಾ ಅಂತ ನಾನೇ. ಅಲ್ವೋ ಅವಿವೇಕಿ, ವಯಸ್ಸಿಗೆ ಬಂದು ಹುಡುಗಿನ ಈ ರೀತಿ ಕರ್ಕೊಂಡು ಸುತ್ತಾಡ್ತಾ ಇದ್ರೆ ನೋಡಿ ಜನ ಏನ್ ಅನ್ಕೋತಾರೆ? ನಮ್ ತುಬ್ಬಿದ ಮನೆ ಮರ್ಯಾದೆ ಏನಾಗ್ಬೇಕು? ನಾಳೆ ನನ್ನ ಮಗಳನ್ನ ಯಾರೋ ಮದುವೆ ಆಗ್ತಾರೆ? ಮಾವ ನಾನ್ ಅಕ್ಕ ಅಕ್ಕ ನಿಮ್ ಮನೆ ಅಕ್ಕ, ನಿಮ್ ಮನೆ ದೇವರಾಣೆ ಅಕ್ಕ. ನಾನು ಶಾಂತಿ ಇದುವರೆಗೂ ತಪ್ಪಾಗಿ ನಡ್ಕೊಂಡಿಲ್ಲ. ಆದ್ರೆ ಒಬ್ಬರನ್ನೊಬ್ರು ಡೀಪ್ ಆಗಿ ಲವ್ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ನಮ್ ಲವ್ ಎಪಿಸೋಡ್ ನ ಕೃಷ್ಣ ಮಾವನು ನೋಡಿದ್ದಾರೆ, ತಮ್ಮ ಅಭಿಪ್ರಾಯನೂ ತಿಳಿಸಿದ್ದಾರೆ. ಏನಂತ ಹೇಳಿದ್ದಾನ ಅವನು? ನಾನೇ ಮುಂದೆ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಅಯ್ಯೋ ಅಯ್ಯೋ, ನೋಡ್ದ ಸಾರ್ದ ಎಂತ ಮನೆ ಹಾಳು ಕೆಲಸ ಮಾಡಿದಾನ ಅವನು. ಅವನು ಒಬ್ಬ ಚಿಕ್ಕಪ್ಪನ. ಬರ್ಲಿ ಬರ್ಲಿ ಇವತ್ತು ಅವನು. ಆದರ್ಶ ಅವಿಭಕ್ತ ಕುಟುಂಬದ ರಾಮ ಲಕ್ಷ್ಮಣ ಸೀತಾ ಅಂತ ಹೇಳಿ ಹೆಡ್ಲೈನ್ ಬಂದಿರೋ ಈ ಪತ್ರಿಕೆ ನ್ಯೂಸ್ ಇಡೀ ಕರ್ನಾಟಕದಲ್ಲಿ ಮನೆ ಮನೆ ಮಾತಾಗೋಗಿದೆ. ಹೇಗಿದೆ ಅಣ್ಣ? ಅವಿವೇಕಿ, ಈ ಹುಡುಗ ನಮ್ಮ ಹುಡುಗಿ ಜೊತೆ ಬೇರೆ ತರ ಸಂಬಂಧ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾದ ಮೇಲೆ ಒಂದು ಬುದ್ಧಿ ಹೇಳೋದು ಬಿಟ್ಬಿಟ್ಟು ಅವ್ರಿಬ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ಯೇನೋ? ಲೇ ಬೋಸ್ಡಿಕೆ, ಲಿಟಲ್ ಗ್ಯಾಪ್ ಡಿಕೆ. ಓಕೆ, ಇದು ನಮ್ಮ ಪರ್ಸನಲ್ ವಿಷಯ, ಸ್ವಲ್ಪ ಹೊರಡು. ಅಣ್ಣ, ಆಫ್ಟರ್ ಆಲ್ ಒಂದು ಚಿಕ್ಕ ವಿಷಯಕ್ಕೆ ನಾನು ಹೊಡೆದ್ಬಿಟ್ಟಿಯಲ್ಲ. ಇದೇ ಏಟ್ನ ಹೊರಗಡೆ ಯಾರಾದ್ರೂ ಹೊಡೆದಿದ್ರೆ ಇಷ್ಟೊತ್ತು ಇಡೀ ಕರ್ನಾಟಕ ಬೆಂಕಿ ಹತ್ಕೊಂಡು ಹುರಿದೋಗ್ತಾ ಇತ್ತು. ಯುನೋ, ಇಟ್ಸ್ ಓಕೆ. ನಮ್ಮ ಅಣ್ಣ ಅಂತ ನನಗೆ ನಾನೇ ಕ್ಷಮಿಸ್ಕೊಂಡಿದ್ದೀನಿ. ಅಮ್ಮ ಐಶ್ವರ್ಯ, ಸ್ವಲ್ಪ ಮುಂದೆ ಬಾಮ್ಮ ಇಲ್ಲಿ. ಇವರಿಬ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾಡಿರೋ ಚಾಲೆಂಜು ತಪ್ಪು ಅಂತ ಅನಿಸಿದ್ರೆ ನೀವು ಮೆಟ್ಟಿರೋ ಮೆಟ್ ತಕೊಂಡು ಹೊರತೋಗೋವರೆಗೂ ಹೊಡಿರಿ, ಒಡಿಸ್ಕೋತೀನಿ. ಒಂದು ವೇಳೆ ನಾನು ಮಾಡಿರೋ ಚಾಲೆಂಜು ಸರಿ ಅಂತ ಅನಿಸಿದ್ರೆ ನಿಮ್ಮನೆ ಮೆಟ್ನ ನೀವೇ ಹಾಕೊಳಕ್ಕೆ ಇಟ್ಕೊಳ್ಳಿ. ಆಗ್ಲೂ ನಾನೊಂದು ಒಳ್ಳೆ ಕೆಲಸ ಮಾಡಿದೀನಿ ತಿಳ್ಕೋತೀನಿ. ಈ ಕೇಳಿ, ಲಾಭ ನಂಬರ್ 1, ಹುಡುಗ ವಿದ್ಯಾವಂತ, ಬುದ್ಧಿವಂತ, ಗುಣವಂತ. ನಾವ್ ಏನೇ ಹೇಳಿದ್ರು ಕೇಳ್ತಾನೆ. ನಮ್ಮ ಹುಡುಗಿ ಕೈಕಾಲು ಒತ್ತು ಅಂದ್ರೂ ಒತ್ತುತ್ತಾನೆ. ಅಣ್ಣ, ಆ ಹುಡುಗ ಸೀರೆ ಲಂಗ ನೈಟಿನ ಒಗಿತಾನೆ ಅನ್ನೋದಕ್ಕೆ ಈ 3 ಜನ ಪತಿವ್ರತೆಯರ ಸಾಕ್ಷಿ. ಲಾಭ ನಂಬರ್ 2, ಅತ್ತೆ ಇಲ್ಲ, ನಾದ್ನಿ ಇಲ್ಲ, ಯಾರ ಕಿರ್ಕುಳುವಿಲ್ಲ, ಅವನೈನ್ ಇರೋದೇ ಅವರಿಬ್ರು. ಅದರಲ್ಲೂ ಆ ರೋಡ್ ರೋಲರ್ ದಾಸ್ ಡಿಕೆಗೆ ಮೊಮ್ಮಗು ಹುಟ್ಟಿದ ತಕ್ಷಣ ಕೊಟ್ಟಕ್ಕಂತಾನಂತೆ. ಇದು ಅವನ ಜಾತಕ, ಕೆಟ್ಟ ವಿಧಿ, ನಾನೇನೋ ಮಾಡಕ್ಕಾಗಲ್ಲ. ಲಾಭ ನಂಬರ್ 3, ಹುಡುಗ 4 ಮನೆ ಓನರ್ ಮಗ. ಅವನನ್ನ ನಾವು ಅಳಿನಾಗಿ ಮಾಡ್ಕೊಂಡ್ರೆ ನಾವು 4 ಮನೆ ಓನರ್ ಆಗ್ತೀವಿ. ಬಾಡಿಗೆ ಪ್ರಾಬ್ಲಮ್ ತಪ್ಪುತ್ತೆ. ಸೊ ಟೋಟಲಿ ಎಲ್ರಿಗೂ ಒಳ್ಳೇದಾಗುತ್ತೆ. ಇಂಥ ಬೆನಿಫಿಟ್ ಆಗೋ ಸಂಬಂಧನ ಬಿಟ್ರೆ ಮತ್ತೆ ಸಿಕ್ಕುತ್ತಾ? ನೋ, ನೆವರ್. ಸೊ ನಾನು ಆತ್ಮಸಾಕ್ಷಿಯಾಗಿ ಸಂತೋಷ ಪಟ್ಟು ಇವರಿಬ್ರಿಗೂ ಮದುವೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದು. ಮಗಳೇ ಐಶ್ವರ್ಯ, ನನ್ನಿಂದ ಏನಾದರೂ ರಾಂಗ್ ಆಗಿದೆಯೇನಮ್ಮ? ಖಂಡಿತ ಇಲ್ಲ ಬಾವ. ನಮ್ ಶಾಂತಿನ
ಆ ಹುಡುಗನ್ ಕೊಟ್ಟು ಮದ್ವೆ ಮಾಡೋದೇ ಒಳ್ಳೇದು. ಮಹಾಲಕ್ಷ್ಮಿ ಓಕೆ. ಅಮ್ಮ ತಾಯಿ ಅತ್ತಿಗೆಮ್ಮ ತಾವೇನಂತೀರಿ? ನಿಜವಾಗ್ಲೂ ಒಳ್ಳೆ ಸಂಬಂಧ. ನಮ್ಮನೆಗೆ ಮುತ್ತಿನಂಥ ಅಳಿಯ ಸಿಗ್ತಾನೆ ಕೃಷ್ಣ. ವೆರಿ ಗುಡ್ ವೆರಿ ಗುಡ್. ಅವಿಭಕ್ತ ಕುಟುಂಬದ ಮಹಾನ್ ಆಯ್ಕೆ ಓಕೆ ಅಂತಾಯ್ತು. ಕನಕಲಕ್ಷ್ಮಿ ಮೈ ಡಾರ್ಲಿಂಗ್, ನೀನೇನು ಹೇಳ್ತೀಯಾ? ನನ್ನ ಗಂಡ MLA ಆಗ್ತಾನೆ, MLA ಆಗಿ CM ಆಗ್ತಾನೆ, CM ಆಗಿ 6 ತಿಂಗಳಲ್ಲಿ PM ಆಗ್ತಾನೆ ಅನ್ನೋದಕ್ಕೆ ಸಕ್ಸಸ್ ಆಗ್ತಾರೆ ಮದುವೆನೇ ಸಾಕ್ಷಿ. ಕನಕ, ಇಷ್ಟು ದಿವಸ ನನ್ನ ಬಾಡಿ ಟಚ್ ಮಾಡ್ತಾ ಇದ್ದೆ, ಇವತ್ತು ನನ್ನ ಹಾರ್ಟ್ ಅನ್ನೇ ಟಚ್ ಮಾಡಿಬಿಟ್ಟೆ. ಈಗ ಅಗ್ರಜರ ಅಭಿಪ್ರಾಯವೇನು? ನೀವೆಲ್ಲ ಒಪ್ಕೊಂಡ ಮೇಲೆ ನಾನು ಬೇಡ ಅಂತೀನೇನು? ಯಾವುದಕ್ಕೂ ನಾಗೇಶನ್ ಒಂದು ಮಾತು ಕೇಳ್ಬಿಡೋಣ. ಹಾಗಿದ್ಮೇಲೆ ನೀವೇ ಮಾತಾಡಿ ಮದುವೆ ಡೇಟ್ನು ಫಿಕ್ಸ್ ಮಾಡ್ಬಿಡಿ. ಅಯ್ಯೋ, ಏನು ಹೇಳ್ತಾ ಇದೀಯಪ್ಪ ನೀನು? ನೀನಿಲ್ದೆ ನಾವೇನ್ ಮಾತಾಡೋದು? ಅಲ್ಲಪ್ಪ, ಈ ಮನೆ ಗೇರ್ ಬಾಕ್ಸ್ ಕಣಯ್ಯ ನೀನು. ನೀನಿಲ್ದೆ ಹೋದ್ರೆ ಮದುವೆ ಗಾಡಿ ಮುಂದಕ್ಕೆ ಹೋಗುತ್ತಾ? ನೀನ್ ಸೈಲೆಂಟ್ ಆಗಿರು. ಅಣ್ಣ, ನಾನು ಫ್ಯಾಕ್ಟ್ರಿ ಮೆಷಿನರಿ ತರೋದಕ್ಕೆ ಅರ್ಜೆಂಟಾಗಿ ಬಾಂಬೆಗೆ ಹೋಗ್ತಾ ಇದ್ದೀನಿ. ನಮ್ಮ ಯೋಗ್ಯತೆಗೆ ತಕ್ಕಂತೆ ಆ ಹುಡುಗನಿಗೆ ಏನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅಂತ ಯೋಚನೆ ಮಾಡಿ ನೀನೇ ಮಾತಾಡು. ಅಲ್ಲಪ್ಪ ನಾಗೇಶ, ನನಗೆ ಫ್ಲೈಟಿಗೆ ಲೇಟ್ ಆಯ್ತು, ನಾನು ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ನಾಗೇಶ ಅಲ್ಲ ಅಲ್ಲ ಅಂದ್ರೆ ನಮ್ಮ ಜಮಾತ್ ಸಾಹೇಬ್ರ ಭಾಷೆಯಲ್ಲಿ ದೇವ್ರು ಅಂತ. ಹಾಗೆ ನೀನ್ ಸ್ವಲ್ಪ ದೇವರಾಗಿದ್ದು ನನ್ನ ಮಾತನ್ನು ಕೇಳು. ನಾಗೇಶ್ ಹೇಳ್ದ ಹಾಗೆ ನಾನು ಮಾತಾಡ್ತೀನಿ. 10 ರೂಪಾಯಿ ಖರ್ಚಿಲ್ದೆ ಈ ಮದುವೆ ಮಾಡಿ ಮುಗಿಸ್. ಅಣ್ಣ, ಮಾತೆಲ್ಲ ಮುಗೀತು. ದಾಸ್ನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟಾಯ್ತು. ಇನ್ನು ಪುರೋಹಿತರ ಹತ್ರ ಹೋಗಿ ಆ ಮುಹೂರ್ತ ಫಿಕ್ಸ್ ಮಾಡ್ಕೊಂಬರೋದು ಒಂದೇ ಬಾಕಿ. ಬಾ, ಕೆಲಸ ಈಗಲೇ ಮುಗಿಸ್ಬಿಡ್ತೀನಿ. ಅಲ್ವೋ ಕೃಷ್ಣಪ್ಪ, ದಿಸ್ ಇಸ್ ತ್ರೀ ಮಚ್. ವಾಟ್ 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 ಒಟ್ಟು ಕುಡ್ದೆ ಸುಮ್ಮನೆ ನಿಂತ್ಕೊಳಕ್ ಹೇಳೋ ನಿನ್ ಸೆಕೆಂಡ್ ಹ್ಯಾಂಡ್ ಮಾವನಿಗೆ. ಅದನ್ನ ಅವ್ರಿಗೆ ಹೇಳೋದ್ ಬಿಟ್ಟು ನನಗೆ ಯಾಕೆ ಹೊಡೆದ್ಬಿಟ್ಟೆ? ಅಯ್ಯೋ, ಜನ್ಮ ಕೊಟ್ಟ ತಂದೆಗೆ ಜವಾಬ್ ಕೊಡ್ಬೇಡ ನೀನು. ಅದಕ್ಕೆ ನಾನಿದ್ದೀನಿ. ಕಿಪ್ ಕಾಯ್. ನೋಡ್ ಧರ್ಮಣ್ಣ, ನಿನ್ ತಮ್ಮನಿಗೆ ಕುದುರೆ ಬೆಲೆ ಕಟ್ಟಿ ಮದುವೆ ಮಾಡಿರೋ ನೀನು ನನ್ ಮಗನಿಗೆ ಕತ್ತೆ ಬೆಲೆ ಕಟ್ಟಿ ಮದುವೆ ಮಾಡಕ್ ನೋಡ್ಬೇಡ. ಯಾಕೆ ದಾಸಪ್ಪ ಹೀಗ್ ಮಾತಾಡ್ತಾ ಇದೀಯಾ? ನನ್ ಮನೇಲಿ ಬಾಡಿಗೆಗಿರೋ ನೀನು 500 ಗ್ರಾಮ್ ಚಿನ್ನ ತಗೊಂಡು ದಾನಪ್ಪನವರ ಮಗಳ ಜೊತೆ ನಿನ್ ತಮ್ಮನ ಮದುವೆ ಮಾಡಿ ಒಳ್ಳೆ ಗಂಟು ನಂಟು ಹೇಗ್ ದಕ್ಕಿಸ್ಕೊಂಡ್ಯೋ ಹಾಗೆ 4 ಮನೆ ಓನರ್ ಆಗಿರೋ ನನ್ನ ಮಗನಿಗೆ 300 ಗ್ರಾಮ್ ಚಿನ್ನ ಕೊಟ್ಟು ಒಂದು ಕಾರು ಕೊಟ್ಟು. ಏನ್ ದಾಸಪ್ಪ ನೀನು ಮನೆ ಮಾಲೀಕನಾಗಿ ಬಾಡಿಗೆದಾರನ ಹತ್ರ ಇಷ್ಟೊಂದು ಬೇಡಿಕೆ ಇಡ್ತಾ ಇದೀಯಲ್ಲ? ನಾನಿರೋ ಪರಿಸ್ಥಿತಿಯಲ್ಲಿ ನೀನ್ ಕೇಳಿದ್ನೆಲ್ಲ ಕೊಟ್ಟು ನಿಜವಾಗ್ಲೂ ಮದುವೆ ಮಾಡಕ್ಕಾಗುತ್ತಾ? ನೀವ್ ಹೇಳಿದಾಗ ನಾನು ಮದುವೆ ಮಾಡ್ಬೇಕು ಅಂದ್ರೆ ಕೊನೆ ಪಕ್ಷ 5 ಲಕ್ಷ ರೂಪಾಯಿ ಆದ್ರೂ ಬೇಕಾಗುತ್ತೆ. ಅಷ್ಟೇ ಅಷ್ಟೇ. ಇಲ್ಲ ದಾಸಪ್ಪನವರೇ, ಆಗಲ್ಲ, ನನಗ್ ಕಷ್ಟ ಆಗುತ್ತೆ. ಹಾಗಿದ್ಮೇಲೆ ಇವ್ರಿಬ್ರು ಮುಂದಕ್ಕೆ ಹೋಗ್ ಕೇಳು. ಅವ್ರೇನ್ ಭಿಕ್ಷೆ ಬೇಡಕ್ ಬಂದ್ಯಾರ? ಮುಂದಕ್ಕೆ ಹೋಗುನ್ನಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಿರೋ. ಕೃಷ್ಣ, ಅಂಗಲಾಚಿ ಅವಮಾನ ಮಾಡಿಸ್ಕೊಳ್ಳೋದು ಬೇಡ. ಬಾ ಹೋಗೋಣ. ಅಣ್ಣ, ಸ್ವಲ್ಪ ಸಾವಧಾನ. ಇಷ್ಟೊತ್ತು ಒಬ್ಬ ಸಾಮಾನ್ಯ ಮತದಾರನಾಗಿ ಮಾತಾಡದೆ ತಪ್ಪಾಯ್ತು, ವೇಸ್ಟು ಆಯ್ತು. ಈಗ ಮಾನವ ಪಕ್ಷದ ಅಧ್ಯಕ್ಷ, ದಂಡನಾಯಕ, ಬಾಕ್ಸರ್ ಕೃಷ್ಣಪ್ಪನಾಗಿ ಮಾತಾಡ್ತೀನಿ. ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ದಾಸಪ್ಪ, ಏನು? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡಬೇಕು, ಬರ್ತೀರಾ? ಒಳಗೆ ಈ ಬಾಕ್ಸರ್ ಕೃಷ್ಣಪ್ಪ ಲೇ ಬಂಡ್ಲಿದಾಸ, ನಾನು ರೌಡಿ ರಾಜಕಾರಣಿ ಗೊತ್ತಾ? ಖಾದಿ ಕಾವಿ ಕಾಕಿ 3 ಕಲರ್ ಡ್ರೆಸ್ ಪವರ್ ನನ್ನ ಜೇಬಲ್ಲಿದೆ. ನನ್ನ ಹತ್ರ ಏನಾರ ಬಾಲ ಬಿಚ್ಚದ ನಿನ್ನ ಮಾಡಾಕ್ಬಿಡ್ತೀನಿ. ನನ್ನ ಹತ್ರನೇ ಬಾಲ ಬಿಚ್ಚೇನೋ? ಏನ್ ದಾಸೋಣ ಇದೆಲ್ಲ? ಏನ್ ಮಾಡ್ತೀನಿ ಗೊತ್ತಾ? ಕೋಣನ್ ಕಡ್ದು ಬಿಸಾಕ್ತೀನಿ. ದಾಸಡ ಇವ್ರುಗಳು ಕೆಳಗೆ ಬಿಟ್ಬಿಡು, ಇಲ್ಲ ಅಂದ್ರೆ ಬೆಡ್ರೂಮ್ ಎಲ್ಲ ಬಾತ್ರೂಮ್ ಆಗೋಯ್ತದೆ. ಆಗಿದ್ಮೇಲೆ ನಿನ್ ಇಷ್ಟಂತೆ ಮದ್ವೆ ಮಾಡಿ ಮುಗಿಸ್ಬೇಕು ಅಷ್ಟೇ ತಾನೆ? ಆಮ ಅವನು ಹೌದು. ನೋ ಪ್ರಾಬ್ಲಮ್, ನಾನಿದ್ದೀನಿ, ಡೋಂಟ್ ವರಿ. ಆದ್ರೆ ನಮ್ಮ ಅಣ್ಣನ ತಮ್ಮ ನಾಗೇಶ್ ಸ್ವಾಮಿಯೇ ಶರಣಂ ದಾಸಪ್ಪ. ಬದ್ಲಾಯಿಸೋ ಎಕ್ಕಡ್ದಂಗಿರೋ ನಿನ್ ನಾಲ್ಗೆನ ಈಚೆ ತೆಗಿಯೋ. ಯಾಕೆ ಈಚೆ ತೆಗಿಯೋ ಹೇಳ್ತೀನಿ. ಕುದುರೆಗೆ ಕಾಲ್ ಮುಖ್ಯ, ಕತ್ತೆಗೆ ಬೆನ್ ಮುಖ್ಯ, ನಿನ್ನಂತ ಚೋಡುಗೆ ನಾಲ್ಗೆನೆ ಮುಖ್ಯ. ಒಟ್ಟು ಮಾತಿಗೆ ಏನಾದ್ರೂ ತಪ್ಪಿದ್ಯೋ ನೀನ್ ನಾಲ್ಗೆನ ನಂಬಿ ಕೆಟ್ಟವರಿಲ್ಲವೋ ದಾಸ? ನೋ ಏಕವಚನ, ಬಹುವಚನ.